ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಬಾದಾಮ್ ಪೂರಿ. ಈ ಬಾದಾಮ್ ಪೂರಿನ ನಾವು ಆದಷ್ಟು ಮದ್ವಿ ಮನಿ ಒಳಗ ತಿಂದಿರ್ತೀವ್ರಿ, ಮತ್ತೆ ಎಲ್ರ ಫಂಕ್ಷನ್ಗೆ ಹೋದಾಗನು ತಿಂದಿರ್ತೀವ್ರಿ. ಆದ್ರೆ ಇದನ್ನ ಮನಿ ಒಳಗ್ ಮಾಡ್ಬೇಕು ಅಂದಾಗ ಇಷ್ಟ ಪರ್ಫೆಕ್ಟ್ ಆಗಿ ಬರುತ್ತಾ ಅಂತ ಅನ್ಸುತ್ರಿ. ಅಂತ ನೀವೇನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ರಿ. ಇವತ್ ನಾವ್ ನಿಮ್ಗ ಬಹಳ ಅಂದ್ರ ಬಹಳ ಸರಳ ವಿಧಾನದಾಗ ಈ ಬಾದಾಮ್ ಪೂರಿನ ತೋರಿಸ್ಕೊಡತೀವ್ರಿ. ಹಂಗಾದ್ರ ತಡ ಮಾಡ್ಲಾರ್ದ ಈ ಬಾದಾಮ್ ಪುರಿನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದ್ ಪರಾತ್ ತಗೊಂಡಿವ್ರಿ. ಅದಕ್ ನಾವೀಗ ಮೈದಾ ಹಿಟ್ಟನ್ನ ಹಾಕೊಳತೀವ್ರಿ. ನೀವು ಇಲ್ಲಿ ನೋಡತ್ತಿರಲ್ರಿ, ಈ ಕಪ್ ನಿಂದ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿವ್ರಿ. ಹಿಂಗ ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಒಂದ್ 2 ಚಿಟಿಕೆ ಆಗೋಷ್ಟು ಉಪ್ಪು ಹಾಕೊಂಡು ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಬಿಸಿಯಾಗಿ ಕಾದಿರುವಂತ ಎಣ್ಣೆ ಹಾಕೊಂಡಿವ್ರಿ. ಹಿಂಗ ಎಣ್ಣೆ ಕಾಯಿಸಿ ಹಾಕೊಳ್ಳೋದ್ರಿಂದ ಈ ಬಾದಾಮ್ ಪುರಿ ಕ್ರಿಸ್ಪಿ ಆಗಿ ಬರ್ತೈತ್ರಿ, ಮತ್ತ ತಿನ್ನುವಾಗ್ನು ಸಾಫ್ಟ್ ಆಗಿ ಅನ್ಸತ್ರಿ. ನಾವಿಲ್ಲಿ ಈ ಹಿಟ್ಟೊಳಗ ಬಿಸಿ ಎಣ್ಣೆ ಹಾಕಿವಲ್ರಿ, ಹಂಗಾಗಿ ಒಂದ್ ಚಮಚೆ ತಗೊಂಡು ಇದನ್ನ ಚಲೋ ಒಂದ್ಸಲ ಮಿಕ್ಸ್ ಮಾಡ್ಕೊಳತೀವ್ರಿ. ಈಗ ಇದಕ್ಕೆ ನಾವು ಒಂದ್ 2 ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿವ್ರಿ. ಹಿಂಗ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಈ ಬಾದಾಮ್ ಪುರಿ ಲೇಯರ್ ಆಗಿ ಕ್ರಿಸ್ಪಿ ಆಗಿ ಮತ್ತ ಟೇಸ್ಟಿಯಾಗಿ ಬರತ್ರಿ. ಹಿಂಗ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಚಲೋ ಇದನ್ನೆಲ್ಲಾನು ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಕೊಳತೀವ್ರಿ. ಹಿಂಗ ಈ ಹಿಟ್ಟೆಲ್ಲಾನು ಚಲೋ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ವಿಡಿಯೋದಾಗ ನೋಡತ್ತಿರಲ್ರಿ, ಹಿಂಗ ಹಿಟ್ಟೆಲ್ಲಾನು ಬೈಂಡ್ ಆಗ್ಬೇಕ್ರಿ. ಹಿಂಗ ಕೈಯಾಗ ಸ್ವಲ್ಪ ಹಿಟ್ಟು ತಗೊಂಡು ಮುಷ್ಟಿ ಮಾಡಿದ್ರ ಹಿಂಗ ಬೈಂಡ್ ಆಗ್ಬೇಕು ನೋಡ್ರಿ ಹಿಟ್ಟು. ಹಿಂಗ ಈ ಹಿಟ್ಟೆಲ್ಲಾನು ಚಲೋ ರೆಡಿ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ 1/4 ಕಪ್ ಆಗೋಷ್ಟು ಹಾಲು ತಗೊಂಡಿವ್ರಿ. ಈಗ ಈ ಹಾಲೊಳಗೆ ನಾವು ಕೇಸರಿ ಫುಡ್ ಕಲರ್ನ ಹಾಕೊಂಡಿವ್ರಿ. ನೀವು ಕೇಸರಿ ಕಲರ್ ಆದ್ರೂ ಬಳಸಬಹುದ್ರಿ, ಇಲ್ಲ ಅಂದ್ರ ಯೆಲ್ಲೋ ಕಲರ್ ಆದ್ರೂ ಬಳಸಬಹುದ್ರಿ. ಅಕಸ್ಮಾತ್ ನಿಮಗ ಕಲರ್ ಇಷ್ಟ ಇಲ್ಲ ಅನ್ನೋದಾದ್ರ ಯಾವ ಕಲರ್ನು ಹಾಕ್ತಿದ್ರೂ ನಡಿತೈತ್ರಿ. ಹಿಂಗ ಕಲರ್ ಮಿಕ್ಸ್ ಮಾಡ್ಕೊಂಡಿರೋ ಈ ಹಾಲೆಲ್ಲ ನಾವು ಹಿಟ್ಟಿಗೆ ಹಾಕೊಂಡಿವ್ರಿ. ಹಿಂಗ ಹಾಲಿನ ಜೊತೆನ ಕಲರ್ನ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಹಿಟ್ಟಿನ ಜೊತೆಗೆ ಚಲೋ ಹೊಂದ್ಕೊಳತ್ರಿ. ಈಗ ಇದನ್ನೆಲ್ಲಾನು ನಾವು ಒಂದ್ಸಲ ಹಿಂಗ ಕೈಯಿಂದ ಚಲೋ ನಾದ್ಕೊಳತೀವ್ರಿ. ಹಿಂಗ ನಾದ್ಕೋತಿರ್ಬೇಕಾದ್ರೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ಇದನ್ನ ಚಲೋ ನಾದ್ಕೋಬೇಕ್ರಿ. ಹಿಂಗ ಈ ಹಿಟ್ಟು ನಾದ್ಕೋಬೇಕಾದ್ರೆ ಒಂದು ನೆನಪಿರ್ಲ್ರಿ, ಈ ಹಿಟ್ಟು ಬಹಳ ಸಾಫ್ಟ್ ಆಗ್ನು ನಾದ್ಕೋಬಾರ್ದ್ರಿ, ಮತ್ತು ಬಹಳ ಗಟ್ಟಿಯಾಗ್ನು ನಾದ್ಕೋಬಾರ್ದ್ರಿ. ಒಂದು 3-4 ನಿಮಿಷ ಈ ಹಿಟ್ಟೆಲ್ಲಾನು ಹಿಂಗ ಚಲೋ ನಾದ್ಕೋತಿದ್ರೆ ನೀವಿಲ್ಲಿ ವಿಡಿಯೋದಾಗ ನೋಡತ್ತಿರಲ್ರಿ, ಹಿಟ್ಟು ಈ ಹದಕ್ಕ ಬರತ್ರಿ. ಮತ್ತ ನೀವು ನೋಡತ್ತಿರಲ್ರಿ, ಹಿಟ್ಟು ಅನ್ನೋದು ಹಿಂಗ ಸ್ವಲ್ಪ ಗಟ್ಟಿಯಾಗನ ಇರ್ಬೇಕ್ರಿ. ನೀವೇನಾರೆ ಈ ಹಿಟ್ಟು ಬಹಳ ಸಾಫ್ಟ್ ಆಗಿ ಮಾಡ್ಕೊಂಡ್ರಿ ಅಂತಂದ್ರ ನೀವು ಮಾಡುವಂತ ಬಾದಾಮ್ ಪುರಿ ಬಹಳ ಮೆತ್ತಗಾಗ್ಬಿಡ್ತಾವ್ರಿ. ಈಗ ಈ ಹಿಟ್ಟಿಗೆ ಒಂದ್ ಬೌಲ್ ಮುಚ್ಚಿ ಇದನ್ನ ಒಂದ್ ಸೈಡಿಗೆ ತೆಗೆದಿಟ್ಕೊಳತೀವ್ರಿ. ಈ ಹಿಟ್ಟು ನೆನೆಯೋಷ್ಟ್ರೊಳಗ ನಾವು ಸಕ್ರಿ ಪಾಕನ ರೆಡಿ ಮಾಡ್ಕೊಳತೀವ್ರಿ. ನಾವಿಲ್ಲಿ ಒಂದು ಸಾಸ್ ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ರೆ ಹಾಕೊಳತೀವ್ರಿ. ನಾವಿಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿವಲ್ರಿ, ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ರೆ ಕರೆಕ್ಟ್ ಆಗತ್ರಿ. ಹಿಂಗ ಸಕ್ರೆ ಹಾಕೊಂಡಾದ್ಮೇಲೆ ಯಾವ ಕಪ್ಪಿಂದ ಸಕ್ರೆ ತೊಗೊಂಡಿವೋ ಅದೇ ಕಪ್ನಿಂದನ 1 ಕಪ್ ಆಗೋಷ್ಟು ನೀರು ಹಾಕೊಂಡಿವ್ರಿ. ಹಿಂಗ ಈ ಸಕ್ರೆ ಎಲ್ಲಾನು ಕರಗುತನ ಸ್ವಲ್ಪ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗ ಈ ಸಕ್ರೆ ಎಲ್ಲಾನು ಕರಗಿದಾದ್ಮೇಲೆ ಒಂದು 3-4 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಕುದಿಸ್ಕೊಳತೀವ್ರಿ. 3-4 ನಿಮಿಷ ಆದ್ಮೇಲೆ ನೀವಿಲ್ಲಿ ನೋಡ್ಬೋದ್ರಿ, ಪರ್ಫೆಕ್ಟ್ ಆಗಿರುವಂತ ಪಾಕ ರೆಡಿ ಆಗೈತ್ರಿ. ಬಾದಾಮ್ ಪುರಿ ಮಾಡ್ಕೊಳಕ ನಮ್ಗೆ ಪಾಕ ಅನ್ನೋದು ಹೆಂಗಿರ್ಬೇಕು ಅಂದ್ರೆ ಜಸ್ಟ್ ಹಿಂಗ ಅಂಟಂಟ್ ಅನ್ಸೋಂಗಿದ್ರ ಸಾಕ್ರಿ. ನೀವೇನು ಇದಕ್ಕೆ 1 ಎಳೆ ಪಾಕ ಬರ್ಬೇಕು 2 ಎಳೆ ಪಾಕ ಬರ್ಬೇಕಂತ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ರಿ. ಇಷ್ಟ ಆದ್ರೆ ಸಾಕ್ರಿ, ಪರ್ಫೆಕ್ಟ್ ಆಗಿರುವಂತ ಪಾಕ ರೆಡಿ ಆದಂಗ್ರಿ. ನಾವು ಪಾಕ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗ ಒಂದು 5 ನಿಮಿಷದಾಗ ಈ ಹಿಟ್ಟೆಲ್ಲಾನು ಚಲೋ ನೆನದೈತ್ರಿ. ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ, ಹಿಂಗ ಸಾಫ್ಟ್ ಆದ್ರೆ ಸಾಕ್ರಿ. ಈಗ ನಾವು ಜಸ್ಟ್ 2 ಸೆಕೆಂಡ್ ಈ ಹಿಟ್ಟೆಲ್ಲಾನು ನಾದ್ಕೊಳತೀವ್ರಿ. ಚಲೋ ಹಿಟ್ಟೆಲ್ಲಾನು ನಾದ್ಕೊಂಡಾದ್ಮೇಲೆ ನಾವು ಪೂರಿಗೆ ಬೇಕಾದಷ್ಟು ಹಿಟ್ಟನ್ನ ತಗೊಂಡಿವ್ರಿ. ನಾವಿಲ್ಲಿ ಪೂರಿ ಮಾಡ್ಕೊಳಕ ಇಷ್ಟು ಸೈಜಿನ ಹಿಟ್ಟನ್ನ ತಗೊಂಡಿವ್ರಿ. ಹಿಂಗ ನಾವು ಎಲ್ಲ ಉಳ್ಳಿನೂ ಒಂದೇ ಸಲಕ್ಕ ರೆಡಿ ಮಾಡ್ಕೊಳತೀವ್ರಿ. ಹಿಂಗ ಉಳ್ಳಿನ ಒಂದೇ ಸಲಕ್ಕ ರೆಡಿ ಮಾಡ್ಕೊಂಡ್ರೆ ಪೂರಿ ಮಾಡ್ಕೊಳಕ್ಕೂ ಅನುಕೂಲ ಆಕೈತ್ರಿ. ಹಿಂಗ ರೆಡಿ ಮಾಡ್ಕೊಂಡಿರೋ ಒಂದು ಉಳ್ಳಿ ತಗೊಂಡು ಸ್ವಲ್ಪ ಮೈದಾ ಹಿಟ್ಟೊಳಗೆ ಎದ್ದಿ ನಾವು ಇದನ್ನೀಗ ಲಟ್ಟಿಸ್ಕೊಳತೀವ್ರಿ. ಇದನ್ನ ಹೆಂಗೆ ಲಟ್ಟಿಸ್ಕೋಬೇಕು ಅಂದ್ರೆ ಮನೆ ಒಳಗೆಲ್ಲ ಪೂರಿ ಮಾಡ್ಕೋತೀವಲ್ರಿ, ಸೇಮ್ ಟು ಸೇಮ್ ಹಂಗೆ ಲಟ್ಟಿಸ್ಕೊಳ್ಳೋದ್ರಿ. ಹಿಂಗ ಇದನ್ನ ಲಟ್ಟಿಸ್ಕೋಬೇಕಾದ್ರೆ ಕಷ್ಟ ಅಂತ ಅನ್ಸಿದ್ರೆ ಸ್ವಲ್ಪ ಇದಕ್ಕೆ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೋರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗ ತೀರಾ ತೆಳ್ಳಗನೂ ಅಲ್ಲ ತೀರಾ ದಪ್ಪಕ್ಕನೂ ಅಲ್ಲ, ಹಿಂಗ ಲಟ್ಟಿಸ್ಕೊಂಡಿವ್ರಿ. ಮತ್ತೆ ನಾವು ಈ ಪೂರಿನ ಇಷ್ಟ ಅಗಲಕ್ಕ ಲಟ್ಟಿಸ್ಕೊಂಡಿವ್ರಿ. ಲಟ್ಟಿಸ್ಕೊಂಡಿರೋ ಅಂತ ಈ ಪೂರಿನ ಮೊದ್ಲಿಗೆ ನಾವು ಅರ್ಧ ಹಿಂಗ ಫೋಲ್ಡ್ ಮಾಡ್ಕೊಂಡಿವ್ರಿ. ಮತ್ತು ಉಳಿದಿರುವಂಥ ಭಾಗನ ಮತ್ತೊಂದು ಸಲಿಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡಿವ್ರಿ. ಹಿಂಗೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ 2 ಎಡ್ಜಸ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡಿವ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ, ಲೇಯರ್ ಆಗಿರುವಂಥ ಬಾದಾಮ್ ಪೂರಿ ರೆಡಿ ರೀ. ಹಿಂಗೆ ಇದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಲಟ್ಟಿಸ್ಕೋಬೇಕ್ರಿ.
ಈಗ ನೀವು ಇಲ್ಲಿ ನೋಡತ್ತಿರಲ್ರಿ, ಹಿಂಗೆ ಜಸ್ಟ್ ಹಿಂದಿನ ಭಾಗ ಅಷ್ಟೇ ಲಟ್ಟಿಸ್ಕೋಬೇಕ್ರಿ. ಹಿಂಗೆ ಲಟ್ಟಿಸ್ಕೊಂಡ್ರೆ ಆಯ್ತ್ರಿ, ಬಾದಾಮ್ ಪೂರಿ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಹಿಂಗೆ ಎಷ್ಟು ಪೂರಿ ಮಾಡೋಕ್ಕಾಗುತ್ತೋ ಅಷ್ಟು ಪೂರಿನ ಒಂದೇ ಸಲಕ್ಕೆ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯ್ತ್ರಿ. ನಾವಿಲ್ಲಿ ಒಂದು ಕಡೆ ಒಳಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿವ್ರಿ. ಎಣ್ಣೆ ಪರ್ಫೆಕ್ಟಾಗಿ ಕಾಯ್ತಿದ್ದಂಗೆ ರೆಡಿ ಮಾಡ್ಕೊಂಡಿರುವಂಥ ಪೂರಿನ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ. ಒಂದು ಸಲಕ್ಕೆ ಕಡೆ ಒಳಗೆ ಎಷ್ಟು ಪೂರಿ ಹಿಡಿಸುತ್ತೋ ಅಷ್ಟು ಪೂರಿ ಹಾಕಿ ಒಂದೇ ಸಲಕ್ಕೆ ಫ್ರೈ ಮಾಡ್ಕೋರಿ. ನಾವಿಲ್ಲಿ ಒಂದು 3-4 ಪೂರಿ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳತ್ತೀವ್ರಿ. ಹಿಂಗೆ ಎಣ್ಣೆಗೆ ಪೂರಿ ಹಾಕಿದ ತಕ್ಷಣ ಇದನ್ನ ಹೊಳಸ್ಕೋಬಾರ್ದ್ರಿ. ಈ ಪೂರಿ ಎಲ್ಲಾನು ಸ್ವಲ್ಪ ಫ್ರೈ ಆಗಿ ಹಿಂಗೆ ಮ್ಯಾಲೆ ತೇಲಿ ಬರ್ತಾವ್ರಿ. ಹಿಂಗೆ ತೇಲಿ ಬಂತು ಅಂತಂದ್ರೆ ಹಿಂಗೆ ಹೊಳಸ್ಕೋಬೇಕ್ರಿ. ಮತ್ತು ಈ ಬಾದಾಮ್ ಪೂರಿ ಜಾಸ್ತಿ ಉಬ್ಬಿ ಬರಬಾರ್ದ್ರಿ. ಹಿಂಗೆ ವಿಡಿಯೋದಾಗ ನೋಡತ್ತಿರಲ್ರಿ, ಸ್ವಲ್ಪ ಹಿಂಗೆ ಉಬ್ಬಿ ಬರ್ಬೇಕ್ರಿ. ಮತ್ತು ಈ ಪೂರಿ ಕ್ರಿಸ್ಪಿ ಆಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕಾಗತ್ರಿ. ಎರಡೂ ಕಡೆನೂ ಹಿಂಗೆ ಹೊಳಿಸಿ ಚಲೋ ತಂಗೆ ಫ್ರೈ ಮಾಡ್ಕೊಂಡ್ರೆ ಆಯ್ತ್ರಿ. ಕ್ರಿಸ್ಪಿ ಆಗಿರುವಂಥ ಬಾದಾಮ್ ಪೂರಿ ರೆಡಿ ರೀ. ಈಗ ಫ್ರೈ ಮಾಡ್ಕೊಂಡಿರುವಂಥ ಈ ಪೂರಿ ಎಲ್ಲನೂ ಒಂದು ಪ್ಲೇಟಿಗೆ ತಕ್ಕೊಳತ್ತೀವ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಈ ಪೂರಿ ಎಲ್ಲನೂ ಎಷ್ಟು ಲೇಯರ್ ಆಗಿ ಸೂಪರ್ ಆಗಿ ಕ್ರಿಸ್ಪಿಯಾಗಿ ಬಂದಾವು ಅಂತ. ಈ ಪೂರಿ ಎಲ್ಲನೂ ನಾವು ಒಂದು ಜಾರಿ ಒಳಗೆ ತಕ್ಕೊಂಡಿವ್ರಿ. ಹಿಂಗೆ ಮಾಡೋದ್ರಿಂದ ಈ ಪೂರಿ ಒಳಗೆ ಸ್ವಲ್ಪನೂ ಎಣ್ಣೆ ನಿಲ್ಲಾರ್ದ ಬಸದು ಹೋಗುತ್ರಿ. ಹಿಂಗೆ ಉಳಿದಿರುವಂಥ ಎಲ್ಲ ಪೂರಿನೂ ನಾವು ಫ್ರೈ ಮಾಡ್ಕೊಂಡಿವ್ರಿ. ನಾವು ಪೂರಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಷ್ಟ್ರೊಳಗೆ ರೆಡಿ ಮಾಡ್ಕೊಂಡಂಥ ಸಕ್ರೆ ಪಾಕ ಎಲ್ಲನೂ ತಣ್ಣಗಾಗೈತ್ರಿ. ಈಗ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಈಗ ಈ ಸಕ್ರೆ ಪಾಕಕ್ಕೆ ಫ್ರೈ ಮಾಡಿ ರೆಡಿ ಮಾಡ್ಕೊಂಡಂಥ ಪೂರಿ ಎಲ್ಲನೂ ಹಾಕಿ ಹಿಂಗೆ ಡಿಪ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಪೂರಿ ಹಾಕೊಳ್ಳುವಾಗ ಸಕ್ರೆ ಪಾಕ ಅನ್ನೋದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕ್ರಿ. ಈ ಪಾಕ ಭಾಳ ಬಿಸಿನೂ ಇರಬಾರ್ದ್ರಿ ಮತ್ತು ಕಂಪ್ಲೀಟಾಗಿ ತಣ್ಣಗೂ ಆಗಿರಬಾರ್ದ್ರಿ. ಹಿಂಗೆ ಈ ಪಾಕ ಉಗುರು ಬೆಚ್ಚಗಿರುವಾಗ ಈ ಪೂರಿ ಎಲ್ಲನೂ ಹಾಕಿ ಒಂದು 30 ಸೆಕೆಂಡ್ ಇದ್ರೊಳಗೆ ಬಿಟ್ಟು ಈಗ ನಾವು ಈ ಪೂರಿ ಎಲ್ಲನೂ ಹಿಂಗೆ ತಕ್ಕೊಳತ್ತೀವ್ರಿ. ಒಂದು 30 ಸೆಕೆಂಡ್ ಆದ್ರೆ ಸಾಕ್ರಿ, ಈ ಪೂರಿ ಎಲ್ಲನೂ ಚಲೋದಂಗೆ ಪಾಕನ ಹೀರ್ಕೊಳ್ಳುತ್ರಿ. ಹಿಂಗೆ ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ಪೂರಿನೂ ನಾವು ಸಕ್ರೆ ಪಾಕದೊಳಗೆ ಡಿಪ್ ಮಾಡ್ಕೊಳತ್ತೀವ್ರಿ. ಸಕ್ರೆ ಪಾಕದೊಳಗೆ ಅದ್ದಿದ್ಮೇಲೆ ಒಂದು ಪ್ಲೇಟ್ ಒಳಗೆ ನಾವು ಈ ಪೂರಿ ಎಲ್ಲನೂ ಹಿಂಗೆ ಅರೇಂಜ್ ಮಾಡ್ಕೊಂಡಿವ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಈ ಪೂರಿ ಎಲ್ಲನೂ ಎಷ್ಟು ಲೇಯರ್ ಆಗಿ ಕ್ರಿಸ್ಪಿಯಾಗಿ ಮಸ್ತ್ ಬಂದಾವು ಅಂತ. ಈಗ ಈ ಪೂರಿಗೆ ನಾವು ಸ್ವಲ್ಪ ತುರಿದಿರುವಂಥ ಒಣ ಕೊಬ್ಬರಿ ಹಾಕೊಳತ್ತೀವ್ರಿ. ಮತ್ತು ನಿಮ್ಗೆ ಇಷ್ಟ ಇದ್ದರೆ ಇದ್ರ ಜೊತೆಗಿನ ಡ್ರೈ ಫ್ರೂಟ್ಸ್ನೂ ಹಾಕೋಬಹುದ್ರಿ. ನಾವಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮನ್ನ ಎರಡನ್ನೂ ಹಿಂಗೆ ಕಟ್ ಮಾಡಿ ಹಾಕೊಳತ್ತೀವ್ರಿ. ನಿಮ್ಗೆ ಇಷ್ಟ ಇದ್ರೆ ಡ್ರೈ ಫ್ರೂಟ್ಸ್ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಹಿಂಗೆ ಮೇಲೆ ಕೊಬ್ಬರಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಆಯ್ತ್ರಿ, ಸೂಪರ್ ಆಗಿರುವಂಥ ಬಾದಾಮ್ ಪೂರಿ ರೆಡಿ ರೀ. ಈಗ ನಾವು ಈ ಬಾದಾಮ್ ಪೂರಿನ ಮುರಿದು ತೋರ್ಸತ್ತೀವ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಈ ಬಾದಾಮ್ ಪೂರಿ ಎಷ್ಟು ಲೇಯರ್ ಆಗಿ ಮತ್ತು ಕ್ರಿಸ್ಪಿಯಾಗಿ ಸೂಪರ್ ಆಗಿ ಬಂದೈತಿ ಅಂತ. ಮತ್ತು ಅಷ್ಟೇ ಅಲ್ರಿ, ಸಕ್ರೆ ಪಾಕ ಎಲ್ಲ ಲೇಯರ್ಗೂ ಚಲೋ ತಂಗಿ ಹೊಂದ್ಕೊಂಡೈತ್ರಿ. ನೋಡಿದ್ರಲ್ರಿ ಎಷ್ಟು ಈಸಿ ಆಗಿತ್ತು ಈ ಬಾದಾಮ್ ಪೂರಿ ರೆಸಿಪಿ ಅಂತ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.